ಸುಮಾರು 1 ವರ್ಷದ ಹಿಂದೆ ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. 18th ಆಗಸ್ಟ್ ಅನ್ಕೋತೀನಿ, ಸಾರಿ 18th ಸೆಪ್ಟೆಂಬರ್. ಬಟ್ ಇದರಲ್ಲಿ ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4 ಅಂತ ಎಕ್ಸ್ಪ್ಲೇನ್ ಮಾಡಿದೆ. ಬಟ್ ಅದು ಯಾವುದೂ ಕಂಪ್ಲೀಟ್ ಮಾಡಲಿಲ್ಲ. ಕಂಪ್ಲೀಟ್ ಮಾಡೋ ಪ್ರಯತ್ನದಲ್ಲಿದ್ದೆ, ಆದರೆ ಅಷ್ಟರಲ್ಲಿ ಈ ಥರ ಆಯಿತು. ಏನಾಯಿತು ಅಂದರೆ, ನಮ್ಮ ಚಾನಲ್ ಏನು ರಿವ್ಯೂನಲ್ಲಿದೆ, ಏನು ಅಂತ ಇನ್ನೂ ಕನ್ಫರ್ಮ್ ಗೊತ್ತಿಲ್ಲ. ಆದಷ್ಟು ಬೇಗ ಏನು ನೋಡೋಣ. ಸದ್ಯಕ್ಕೆ ನಾನು ಈಗ ತಾನೇ ಆ ಚಾನಲ್ನಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿದ್ದೆ. ಬಟ್ ಈ ಟೈಮಲ್ಲಿ ಆ ಥರ ಆಯಿತು. ಓಕೆ, ಬಟ್ ನನ್ನ ಕನ್ಸಿಸ್ಟೆನ್ಸಿ ಅದು ಬ್ರೇಕ್ ಆಗಬಾರ್ದು ಅಂತ ನೀವು ಹೊಸ ಚಾನಲ್ ಕ್ರಿಯೇಟ್ ಮಾಡ್ತಾ ಅದರಲ್ಲಿ ವೀಡಿಯೋ ಮಾಡಾಕ್ತಿದ್ದೀನಿ. ಇದರಲ್ಲಿ ಇನ್ನು ಕನ್ಸಿಸ್ಟೆನ್ಸಿ ಹಂಗೆ ಕಂಟಿನ್ಯೂ ಆಗುತ್ತೆ. ಓಕೆ, ಈಗ ಏನಪ್ಪ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಈಗ ಈ ವಿಡಿಯೋದಲ್ಲೂ ಅಷ್ಟೇ, ಈ ಚಾನಲ್ಗೂ ಅಷ್ಟೇ ನಾನೀಗ ಒಂದು ಗೋಲ್ನ ಸೆಟ್ ಮಾಡ್ಕೋತೀನಿ. ಯಾವ ರೀತಿ ಗೋಲು ಅಂದರೆ, ಈಗ ನಾವು ಆ ಚಾನಲ್ನ ತೆಗೆದು ನೋಡ್ರೆ, ನಾವು ಆ ಚಾನಲಲ್ಲಿ ಸುಮಾರು ತಪ್ಪುಗಳು ಮಾಡಿದ್ದೀನಿ. ನಾನು 5 ವರ್ಷದಿಂದ ಅದು ಚಾನಲ್ ಶುರು ಮಾಡಿದ್ದು. 5 ವರ್ಷದಿಂದ ಚಾನಲ್ ಶುರು ಮಾಡಿದಾಗ ನಾನು ವೀಡಿಯೋಸ್ ರೇರ್ ಅಪ್ಲೋಡ್ ಮಾಡ್ತಾಯಿದ್ದೆ. ಬಟ್ ಈಗ 5 ವರ್ಷದಲ್ಲಿ ಪೂರ್ತಿ ನಾವು ವ್ಯೂಸ್ ನೋಡಿದಾಗ ಅದು 7,063 ವ್ಯೂಸ್ ಇದೆ. ಅದನ್ನ ಲೆವೆಲ್ 4 ಮಾಡೋಣ. ನೆಕ್ಸ್ಟ್ ನಾವು ಲಾಸ್ಟ್ 365 ಡೇಸ್ ಚೆಕ್ ಮಾಡಿದಾಗ 6,983 ಇದೆ. ಅದು ಲೆವೆಲ್ 3 ಮಾಡೋಣ. ಲೆವೆಲ್ 2ಗೆ ಬಂದ್ಬಿಟ್ಟು ನಾವು 2025 ಜನವರಿಯಿಂದ ನಿನ್ನೆವರೆಗೂ ಏನೇನು ವೀಡಿಯೋಸ್ ಬಿಟ್ಟಿದ್ದೆವು ಅದ್ರ ವ್ಯೂಸ್ ಮೇಲೆ ನೋಡಿದ್ರೆ 5,597. ಇದು ಲೆವೆಲ್ 2 ಮಾಡೋಣ. ನಾವು ಲಾಸ್ಟು ಇಯರ್ 31st ಆಗಸ್ಟಿಂದ ಶುರು ಮಾಡಿದ್ದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ ಅಂತ. ಬಟ್ ಆಗಲಿಲ್ಲ ಆಗ್ಲೂ. ಬಟ್ 2024 ನೋಡಿದಾಗ ನಾವು 1,389. ಇದು ಲೆವೆಲ್ 1 ಮಾಡೋಣ. ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4 ಅಂತ 4 ಲೆವೆಲ್ನ ಮಾಡೋಣ. ಬಟ್ ಈ ಸಲ ನಾನು ಲೆವೆಲ್ 1 ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ಅದಕ್ಕೇನು ಬೆಲೆ ಕಟ್ಟಬೇಕು ಅಂದರೆ, ನಾನು ಇವತ್ತು ಆಗಸ್ಟ್ 26, ಇವತ್ತಿಂದ ಒಂದು ತಿಂಗಳು ಅಂದರೆ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ 26 ಒಳಗೆ ನಾನೇನು ಲೆವೆಲ್ 1 ಕಂಪ್ಲೀಟ್ ಮಾಡಲಿಲ್ಲ ಅಂದರೆ, ನಾನು D-Raw 21 ಹೇಳ್ತಾ ಇದ್ದೀನಿ, ನನ್ನ ಒಂದು ಲೈಫಲ್ಲಿ ಮತ್ತೆ ಯೂಟ್ಯೂಬ್ ಅನ್ನೋ ಚಾಪ್ಟರ್ ಮತ್ತೆ ನಾನು ಮುಟ್ಟಲ್ಲ, ಕೈಗೆ ಎತ್ಕೊಡಲ್ಲ. ನಾನು ಈ ಮಂತಲ್ಲಿ ಕಂಪ್ಲೀಟ್ ಮಾಡ್ತೀನಿ. ಇನ್ ಕೇಸ್ ಮಾಡಲಿಲ್ಲ ಅಂದರೆ ನಾನು ಏನು ಬೆಲೆ ಕಟ್ಟಬೇಕು ಅಂದರೆ, ನನ್ನ ಒಂದು ಚಾನಲ್, ನನ್ನ ಒಂದು ಡ್ರೀಮ್ಸ್, ನನ್ನ ಒಂದು ಎವ್ರಿಥಿಂಗ್ ಅಂತ ಯೂಟ್ಯೂಬ್ ಅಂದ್ಕೊಂಡಿದ್ದೆ, ಅದನ್ನೇ ನಾನು ಬೆಲೆ ಕಟ್ತಾ ಇದ್ದೀನಿ ಸದ್ಯಕ್ಕೆ. ಯಾಕಂದರೆ ಸ್ವಲ್ಪ ಬೆಲೆ ಕಟ್ಟಿದಾಗಲೇ ಸ್ವಲ್ಪ ವಿಷಯಗಳನ್ನ ನಾವು ಮಾಡೋಕ್ಕಾಗೋದು ಅಂತ ನಂಬಿದ್ದೀನಿ. ಈಗ ನೀವೇನಾದ್ರು ನಮ್ಮ ಒಂದು ಸಬ್ಸ್ಕ್ರೈಬರ್ ಆಗಿದ್ರೆ ಗ್ಯಾರಂಟಿ ನೀವು ಹಳೆ ಸಬ್ಸ್ಕ್ರೈಬರ್ ಆಗಿರ್ತೀರ. ಬಟ್ ಆ ಚಾನಲ್ ಈಗ ನಾನು ಕಂಟಿನ್ಯೂ ಮಾಡೋಕ್ಕಾಗಲ್ಲ ಒಂದು ಕಾರಣಕ್ಕೆ ಈ ಚಾನಲ್ ಓಪನ್ ಮಾಡಿದ್ದೀನಿ. ಅಲ್ಲೇನು ಪ್ರೀತಿ ತೋರಿಸ್ತಿದ್ರ ಅದೇ ಪ್ರೀತಿ ಈ ಚಾನಲ್ಗೂ ತೋರಿಸಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್.